ಮಳೆಯ ಅಬ್ಬರಕ್ಕೆ ತತ್ತರಿಸಿದಂತ ಬೆಂಗಳೂರಿನ ಜನ ಗಾಳಿ ಮಳೆಯಿಂದಾಗಿ ಮರ ಬಿದ್ದು ಕಾರಿಗೆ ಹಾನಿ. ಹಂಪಿ ನಗರದ ರಸ್ತೆ ಮೇಲೆ ಬಿದ್ದ ಬೃಹತ್ ಮರ ಬಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು. ರಾತ್ರಿ ಸುರಿದಂತ ಮಳೆಯಿಂದಾಗಿ ರಸ್ತೆಗಳು ಜಲಾವೃತವಾಗಿದ್ವು. ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಇದೇ ಅವಾಂತರ ಇಲ್ಲಿ ಸೃಷ್ಟಿಯಾಗಿತ್ತು. ಇದು ರಾತ್ರಿ ಸುರಿದಂತ ಮಳೆಗೆ ಹಂಪಿ ನಗರದಲ್ಲಿ ಆಗಿರುವಂತ ಅವಾಂತರ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ನೆನೆಯಿಂದ TV9 ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಸ್ತೃತ ಡೀಟೇಲ್ಸ್ ಅನ್ನು ನೀಡ್ತಾ ಇದೆ. ಇದು ಹಂಪಿ ನಗರದ ಸರದಿ. ಇಲ್ಲೂ ಕೂಡ ಒಂದು ಕಾರು ನಿಂತಿದೆ. ಅದರ ಮೇಲೆ ಮರದ ಕೊಂಬೆಗಳು ಬಿದ್ದಿರುವಂಥದ್ದನ್ನು ನೋಡ್ಬೋದು. ಸೊ ಹಂಪಿ ನಗರದಲ್ಲಿ ರಸ್ತೆಗೆ ಬೃಹತ್ ಮರ ಬಿದ್ದಿದೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿಯನ್ನು ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಲ್ಲಿ ನಿನ್ನೆ ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ಹಲವು ಏರಿಯಾಗಳಲ್ಲಿ ಮರಗಳು ಬಿದ್ದು ಅವಾಂತರ ಆಗಿರ್ತಕ್ಕಂಥದ್ದು, ಮತ್ತೆ ಪ್ರಮುಖ ರಸ್ತೆಗಳು ಕೂಡ ಜಲಾವೃತ ಆಗಿರ್ತಕ್ಕಂತಹ ಘಟನಾವಳಿಗಳು ಕೂಡ ನಡೆದಿರ್ತಕ್ಕಂಥದ್ದು. ನಾವೀಗ ಪ್ರಮುಖವಾಗಿ ಬೆಂಗಳೂರಿನ ಹಂಪಿ ನಗರದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಈಗ ಒಂದು ಶಿಥಿಲಾವಸ್ಥೆಯಲ್ಲಿದ್ದಂತಹ ಮರ ಬಿದ್ದಿರುವಂತಹ ಸನ್ನಿವೇಶ ಇದು. ಅದು ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ರಸ್ತೆ ಬದಿ ಇರುವಂತಹ ಕಾರ್ಗಳ ಮೇಲೆ ಇಲ್ಲಿ ಮರ ಬಿದ್ದು ಅವಾಂತರ ಆಗಿರುವಂತಹ ಘಟನೆ ಇದೆ. ಸೊ ಇನ್ನೂ ಕೂಡ ಕಾರ್ ಮೇಲೆ ಬಿದ್ದಂತಹ ಮರವನ್ನ ತೆರವುಗೊಳಿಸುವಂತಹ ಕೆಲಸ ಆಗಿಲ್ಲ. ಸೊ ಕಾರ್ನ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ತೋರಿಸ್ತಾ ಇದ್ವಿ. ಸೊ ಇದು ಕೇವಲ ಈ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಜಲಾವೃತಗಳಾಗಿದ್ವು ರಸ್ತೆಗಳು ಕೂಡ. ಸೊ ಇದೆಲ್ಲದರ ಜೊತೆಗೆ ಏನಂತಂದ್ರೆ ಈ ಹಂಪಿ ನಗರದಲ್ಲಿರುವಂತಹ ಪ್ರಮುಖ ರಸ್ತೆಯ ಆಸುಪಾಸಿನ ಮರಗಳು ಕೂಡ ಬಿದ್ದಿರುವಂತಹ ಘಟನಾವಳಿಗಳು ಕೂಡ ನಡೆದಿರ್ತವೆ. ಇಲ್ಲಿಂದ ಒಂದು 100 ಮೀಟರ್ ಮುಂದೆ ಹೋದ್ರೆ ಅಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈಗ ರಸ್ತೆ ಮಧ್ಯೆ ಇದ್ದಂತಹ ಮರವನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನಂತಂದ್ರೆ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಇಡೀ ಬೆಂಗಳೂರು ತತ್ತರಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖ ರಸ್ತೆಗಳ ಬಳಿ ಮರಗಳು ಕೂಡ ಬಿದ್ದು ಜನರಿಗೆ ಒಂದಿಷ್ಟು ತೊಂದರೆ ಆಗುವಂತಹ ಘಟನಾವಳಿಗಳು ಕೂಡ ನಡೆದಿದ್ವು ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು. ಇನ್ನು ನಿನ್ನೆ ಸುರಿದಂತ ಮಳೆಯಿಂದಾಗಿ ರೈಲ್ವೆ ಅಂಡರ್ ಪಾಸ್ ಜಲಾವೃತವಾಗಿದೆ. ಯಲಹಂಕದ ಜಕ್ಕೂರು ಬಳಿ ಇರುವಂತಹ ರೈಲ್ವೆ ಅಂಡರ್ ಪಾಸ್ ನೋಡಿ, ಈ ರೈಲ್ವೆ ಅಂಡರ್ ಪಾಸ್ ಎಲ್ಲ ಪಕ್ಕ ನೀರು ನಿಲ್ಲುತ್ತೆ. ಯಾಕಂದ್ರೆ ಅಲ್ಲಿ ಅಷ್ಟರ ಮಟ್ಟಿಗೆ ಆಳ ಇದೆ. ಇರುವಂಥ ರೈಲ್ವೆ ಅಂಡರ್ ಪಾಸ್ ಇದೇ ಒಂದು ರೂಟ್ ಇದೆ ಹೋಗೋಕೆ. ದ್ವಿಚಕ್ರ ವಾಹನರು ಸವಾರರು ಅಲ್ಲಿ ಪರದಾಡ್ತಿದ್ದಾರೆ. ಸ್ಥಳೀಯರ ಒಂದು ಸಹಾಯದಿಂದ ದ್ವಿಚಕ್ರ ವಾಹನ ಹೊರಗಡೆ ತೆಗಿಲಾಯಿತು. ಇದು ಅಂಡರ್ ಪಾಸ ಅಥವಾ ಯಾವುದೋ ಸುರಂಗಕ್ಕೆ ಹೋಗುವಂಥ ದಾರಿನ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಇದನ್ನು ಕಟ್ಟಲಾಗಿದೆ. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿವೆ. ಅದರಲ್ಲೂ ಯಲಹಂಕ ಭಾಗದ ಜಕ್ಕೂರು ಬಳಿ ರೈಲ್ವೆ ಅಂಡರ್ ಪಾಸ್ ಇದೆ. ಈಗಲೂ ಕೂಡ ಅಲ್ಲಿ ನೀರು ತುಂಬಿಕೊಂಡಿರುವಂಥ ದೃಶ್ಯಾವಳಿಗಳಿರುವಂಥದ್ದು. ಅಲ್ಲಿ ಹರಸಾಹಸವನ್ನ ಈಗಲೂ ಕೂಡ ಅಲ್ಲಿ ದಾಟೋದಕ್ಕೆ ವಾಹನ ಸವಾರರು ಪರದಾಟ ಮಾಡ್ತಾ ಇದ್ದಾರೆ. ನಾನೀಗ ಆ ದೃಶ್ಯಾವಳಿಗಳನ್ನು ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಜಕ್ಕೂರು ಬಳಿ ಇರುವಂಥ ಈ ಒಂದು ರೈಲ್ವೆ ಅಂಡರ್ ಪಾಸ್ ಏನಿದೆ, ಇಲ್ಲಿ ಈಗಾಗಲೇ ಒಂದು ದ್ವಿಚಕ್ರ ವಾಹನದ ಸವಾರರು ಸಿಲುಕಿಕೊಂಡಿರುವಂಥದ್ದು. ಯಾಕಂದರೆ ಇಲ್ಲಿಂದ ಪಾಸ್ ಆಗೋಣ ಅಂತ ಬಂದಿದ್ದಾರೆ. ಆದರೆ ಇನ್ನೂ ಕೂಡ 3 ರಿಂದ 4 ಅಡಿಯಷ್ಟು ನೀರು ತುಂಬಿಕೊಂಡಿದೆ. ಫುಲ್ ಕೆಸರುಮಯವಾಗಿದೆ. ಯಾಕಂದರೆ ಈ ಒಂದು ರೈಲ್ವೆ ಅಂಡರ್ ಪಾಸ್ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ದಿಢೀರ್ 1 ಗಂಟೆಯಷ್ಟು ಮಳೆ ಬಂದರೆ ಸಾಕು, ಕಂಪ್ಲೀಟ್ ಆಗಿ ಈ ಒಂದು ಅಂಡರ್ ಪಾಸ್ ಕ್ಲೋಸ್ ಆಗುತ್ತೆ. ಯಾಕಂದರೆ ಜಕ್ಕೂರಿಂದ ಯಲಹಂಕ ಭಾಗದ ಕಡೆ ಹೋಗುವ ಜನರು ಇದನ್ನೇ ಬಳಸ್ತಾ ಇರ್ತಾರೆ. ಮೇಲ್ಸೇತುವೆಯನ್ನ ಮಾಡಬೇಕು ಅಂತ BBMP ಕಾಮಗಾರಿ ಸುಮಾರು ದಶಕದ ಹಿಂದೆ ಕೈಗೆತ್ತಿಕೊಂಡಿದ್ದು ಕೂಡ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು, ವಾಹನ ಈ ಒಂದು ದ್ವಿಚಕ್ರ ವಾಹನ ಏನಿದೆ ಇದು ಸಿಲುಕಿಕೊಂಡಿತ್ತು. ಈಗ ಅದನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬೈಕ್ ಸಿಲುಕಿಕೊಂಡಿದ್ದು, ಇನ್ನೂ ಕೂಡ ಅದನ್ನ ಎಳೆಯೋಕೆ 4 ಜನ ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂತದ್ದು. ಯಾವಾಗ ಈ ರೀತಿ ಆಗಿದ್ದು? ಯಾವಾಗ ಹೋಗ್ತಾ ಇದ್ರು? 10 ನಿಮಿಷ ಹಿಂದೆ ಆಗಿತ್ತು. ನೀರು ತುಂಬಿಕೊಂಡಿದ್ದು ಗೊತ್ತಿತ್ತು. ಹೋಗೋಣ, ನಂಗೆ ಟೈಮ್ ಆಗಿತ್ತು ಅಂತ ಹೋಗೋಣ ಅಂತ ಹೋದೆ, ಅದು ಸಿಕ್ಕಾಕೊಂಡು ಸಡನ್ ಆಗಿ ಅಲ್ಲಿ ಸ್ಟ್ರಕ್ ಆಗ್ಬಿಡ್ತಾ? ಎಸ್. ಆಮೇಲೆ ಯಾರು ಬಂದ್ರು ಸಹಾಯಕ್ಕೆ? ಪೀಪಲ್ ಅರೌಂಡ್ ಇಲ್ಲಿರೋರು ಬಂದ್ರು ಹೆಲ್ಪ್ ಮಾಡಕ್ಕೆ. ಸಪೋಸ್ ಅಲ್ಲಿ ಮಧ್ಯೆ ಸಿಗಾಕೊಂಡಿದ್ರೆ ಏನಾಗ್ತಿತ್ತು? ಯಾರು ಇಲ್ಲ ಅಂದಿದ್ರೆ ಹೊರಟೋಗ್ತಿದ್ದೆ. ಏನು ಮಾಡಕ್ ಆಗ್ತಿರ್ಲಿಲ್ಲ ಅಲ್ಲ. ಐ ಹ್ಯಾಡ್ ಟು ಕಾಲ್ ಮೈ ಪೇರೆಂಟ್ಸ್. ಇದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ? ಇದು ಓಲ್ಡ್ ಟೌನ್, ಜಕ್ಕೂರು ಓಲ್ಡ್ ಟೌನ್. ಇದಿಷ್ಟು ಏನು ಇವತ್ತು ಈ ಒಂದು ದ್ವಿಚಕ್ರ ವಾಹನದಲ್ಲಿ ಈ ಕಡೆಯಿಂದ ಓಲ್ಡ್ ಟೌನ್ ಕಡೆ ಯಲಹಂಕ ಓಲ್ಡ್ ಟೌನ್ಗೆ ಹೋಗೋಕೆ ಪ್ರಯತ್ನ ಪಟ್ಟರು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ದಿಢೀರ್ ಅಂತ ದ್ವಿಚಕ್ರ ವಾಹನ ಸ್ಟ್ರಕ್ ಆಗಿರುವಂತದ್ದು. ಈ ಒಂದು ಮಳೆ ಬಂದ ಸಂದರ್ಭದಲ್ಲಿ ಇದೇ ರೀತಿಯಾಗಿ ನೀರು ತುಂಬಿಕೊಳ್ಳುತ್ತಾ? ಇದೇ ರೀತಿ ಸರ್, ಯಾವಾಗ ನಾನು ಹೇಳ್ತೀನಿ, ಯಾವಾಗ ಮಳೆ ಬಂದ್ರು ಹಿಂಗೇನೆ. ನಿಮ್ಗೆ ಓಡಾಡಕ್ಕೆ ಇದು ಬಿಟ್ರೆ ಆಲ್ಟರ್ನೇಟಿವ್ ಜಾಗ ಯಾವ್ದಿದೆ? ಅಲ್ಲ, ಆ ಕಡೆನೇ ಹೋಗ್ಬೇಕು ಸರ್. ಆ ಕಡೆನೇ ಬರಬೇಕು. ಆ ಕಡೆ ಆ ರೈಲ್ವೆ ಗೇಟ್ ಆಯ್ತಲ್ಲ, ಆ ಕಡೆ ಬರಬೇಕು. ಇಲ್ಲ ಅಂದ್ರೆ ಇನ್ನು ಡೈರೆಕ್ಟ್ ಟ್ರ್ಯಾಕ್ ಹತ್ರ ಇಲ್ಲೇ ಹೋಗುತ್ತಾರೆ, ನಡ್ಕೊಂಡು ಹೋಗಿದ್ದಾಳೆ. ಆ ಗಾಡಿ ಇಲ್ಲ ಅಂದ್ರೆ ಇಲ್ಲೇನೆ ಹೋಗ್ಬೇಕು. ಈ ಮೇಲ್ಸೇತುವೆ ಶುರು ಮಾಡಿ ಯಾವಾಗ ಆಯ್ತು? ಯಾಕೆ ಇನ್ನೂ ಕೆಲಸ ಆಗಿಲ್ಲ? ಮಾಡಿಲ್ಲ ಸರ್, 10 ವರ್ಷ ಮೇಲೆ ಆಯ್ತು, ಮಾಡಿಲ್ಲ. ನಿಮ್ಗೆ ಇದರಿಂದ ತುಂಬಾ ಸಮಸ್ಯೆ ಆಗ್ತಿದ್ಯಾ? ಸಮಸ್ಯೆ ಸರ್. ಕ್ಯಾಮರಾ ಪರ್ಸನ್ ರವಿ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.
ಇನ್ನು ಬೆಂಗಳೂರಿನ ಹಂಪಿ ನಗರದಲ್ಲಿ 5 ಮರಗಳು ಧರಾಶಾಹಿಯಾಗಿವೆ. ಪ್ರಮುಖ ರಸ್ತೆಯಲ್ಲೇ ಬಿದ್ದಿರುವಂಥ 5 ಮರಗಳು, ಕಾರು ಬೈಕ್ಗಳ ಮೇಲೆ ಬಿದ್ದಿರುವಂಥ ಮರ, ವಿದ್ಯುತ್ ಕಂಬಗಳಿಗೂ ಕೂಡ ಹಾನಿಯಾಗಿದೆ. ಸೊ ಇಲ್ಲಿ ಕರೆಂಟ್ ಸಪ್ಲೈ ಕೂಡ ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಮರ ಬಿದ್ದು ಹಂಪಿ ನಗರ ನಿವಾಸಿಗಳು ಈಗ ಪರದಾಡ್ತಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಅನೇಕ ಪ್ರದೇಶಗಳು ಮರಗಳಿಂದ ತುಂಬಿ ಭಾಳ ಕೂಲಾಗಿ ಕಾಣಿಸುತ್ತೆ. ಅಂದರೆ ಬೇರೆ ಸಂದರ್ಭದಲ್ಲಿ, ಬೇಸಿಗೆ ಸಂದರ್ಭದಲ್ಲಿ ಸ್ವಲ್ಪ ನೆರಳಾಗುತ್ತೆ ಅಂತ. ಆದರೆ ಮಳೆ ಬರುವಾಗ ಅಷ್ಟೇ ಸಮಸ್ಯೆಗಳು ಕೂಡ ಆಗ್ತವೆ. ಸೊ ಆ ಕಾರಣಕ್ಕೆ ಕಾರು ಬೈಕ್ಗಳ ಮೇಲೆ ಬಿದ್ದಿರುವಂಥ ಮರಗಳು, ಆಗಲೇ ನಾವು ಹೇಳಿದ ಹಾಗೆ ಭಾಳಷ್ಟು ಕಡೆ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು 80% ಪಾರ್ಕಿಂಗ್ ಅನ್ನೋದು ಬೇಸ್ಮೆಂಟಲ್ಲಿ ಇರೋದಿಲ್ಲ ಅಥವಾ ಕಾಂಪೌಂಡ್ ಒಳಗೆ ಎಲ್ಲ ಕಡೆ ಇರೋದಿಲ್ಲ. ಎದುರು ಕೂಡ ಓನರ್ಗಳಲ್ಲಿ ಗಾಡಿ ಹಾಕೊಂಡಿರ್ತಾರೆ. ಬಾಡಿಗೆ ಇರುವಂಥವ್ರು ಹೊರಗಡೆನೇ ಹಾಕಬೇಕು ಅಂಥ ಪರಿಸ್ಥಿತಿ ಇರುತ್ತೆ. ಸೊ ಅಲ್ಲೆಲ್ಲ ಈಗ ಮರ ಬಿದ್ದು ಅಲ್ಲಿ ಜಖಮಾಗಿದೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈ ಸ್ಪಾಟ್ನಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಕಡೆ ಮರಗಳು ರಸ್ತೆಗಳಿರ್ತಕ್ಕಂಥದ್ದು ಮತ್ತೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗುವಂತಹ ಘಟನಾವಳಿಗಳು ಕೂಡ ಒಂದು ಕಡೆ ಆದರೆ, ಸೊ ಇಲ್ಲಿ RPC ಲೇಔಟ್ನಲ್ಲಿ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪ್ರಮುಖವಾಗಿರ್ತಕ್ಕಂತಹ ಏರಿಯಾ ಇದು. ಬೆಂಗಳೂರಿನ ಪ್ರಮುಖ ಏರಿಯಾದಲ್ಲಿರುವಂತಹ ಪ್ರಮುಖ ರಸ್ತೆ ಇಲ್ಲಿನ ಮನೆಗೆ ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಇಡೀ ಒಂದು ಮನೆಯ ಒಳಭಾಗಕ್ಕೆ ಮರ ಯಾವ ರೀತಿ ಬಿದ್ದಿರುವಂತಹ ಸನ್ನಿವೇಶ ಇದೆ ಅನ್ನುವಂಥದ್ದು. ಸೊ ಒಂದು ವೇಳೆ ಯಾರಾದರೂ ಆ ಒಂದು ಸಂದರ್ಭದಲ್ಲಿ ಮರ ಬೀಳುವಂತಹ ಸಂದರ್ಭದಲ್ಲಿ ಯಾರು ಜನರಿದ್ರೆ ಖಂಡಿತ ಅದು ಹಾನಿಯಾಗುವಂತಹ ಒಂದು ಸಂದರ್ಭವನ್ನ ಇಲ್ಲಿ ಮರ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಹಳೇದಾಗಿರ್ತಕ್ಕಂಥ ಮರ ಇದು RPC ಲೇಔಟ್ನಲ್ಲಿರುವಂತಹ ರಸ್ತೆಯಲ್ಲಿ ಇರುವಂತಹ ಒಂದು ಮನೆಯ ಮೇಲ್ಗಡೆ ಬಿದ್ದಿರ್ತಕ್ಕಂಥದ್ರ ಬೆನ್ನಲ್ಲಿ ಈಗ ಪ್ರಮುಖವಾಗಿ ಏನಂತಂದ್ರೆ ಮನೆ ಒಳಗಡೆ ಒಬ್ರು ಅಜ್ಜಿ ಕೂಡ ಇರ್ತಾರೆ. ಸೊ ಅವರನ್ನ ಅಂದ್ರೆ ಅವ್ರಿಗೆ ಕರೆ ಮಾಡುವಂತವ್ರಿಗೂ ಕೂಡ ಸಂಕಷ್ಟ ಆಗಿದೆ. ಯಾಕಂದ್ರೆ ಕೇಬಲ್ಗಳು ಕೂಡ ಸಂಪೂರ್ಣವಾಗಿ ಕಟ್ ಆಗಿದೆ. ಇನ್ನೂ ಕೂಡ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ. ಅಮ್ಮ, ಎಷ್ಟೊತ್ತಿ ಮರ ಬಿತ್ತು, ಮನೆ ಮೇಲೇನೆ ಬಿದ್ದಿದೆ, ಯಾವ ರೀತಿ ನೀವು ಭಯ ಆಗಿತ್ತು? ಭಯ ಏನೋ ಆಯ್ತು. ನಾವು ಬೆಳಗ್ಗೆ ನೋಡಿದ್ವಿ, ಕರೆಂಟ್ ಇರಲಿಲ್ಲ ರಾತ್ರಿ ಇಡೀ. ಬೆಳಗ್ಗೆ 6 ಗಂಟೆಗೆ ಕಂಪ್ಲೇಂಟ್ ಮಾಡಿದ್ರಿ, ಫೋಟೋ ತೆಗ್ದು ಇದುವರೆಗೂ ಬಂದಿಲ್ಲ. ಅದೇ ಅಜ್ಜಿ ಇದ್ದಾರೆ ಮನೇಲಿ, ಅವ್ರಿಗೆ ಫೋನ್ ಬರುತ್ತೆ, ಫೋನ್ ಕನೆಕ್ಟ್ ಆಗ್ತಾ ಇಲ್ಲ, ಉಳಿದವರು ಅವ್ರ ಸಂಬಂಧಿಕರು ಬೇರೆ ಕಡೆ ಇದ್ದಾರೆ ಅಂತ ಮಾತಾಡಿದ್ರಿ. ಏನದು ಅಂತ? ಅವರು ಇಲ್ಲಿಲ್ಲ, ಅಮೆರಿಕದಲ್ಲಿದ್ದಾರೆ. ನಾವು ಅಜ್ಜಿ ವಯಸ್ಸಾಗಿದೆ ತುಂಬ. ಏನಾದರೂ ಅವ್ರು ಫೋನ್ ಮಾಡಿದ್ರೆ ಅವ್ರಿಗೆ ಹೆಂಗೆ ನಾವು ಇದು ಮಾಡೋದು? ಅಜ್ಜಿ ಆಗಿದ್ದಾರೆ ಅಂತ ದಿವ್ಸಕ್ಕೆ 3 ಸಾರಿ ಫೋನ್ ಮಾಡ್ತಾರೆ. ನಮ್ಗೆ ಇವಾಗ ಫೋನು ರಿಸೀವ್ ಮಾಡೋಕ್ಕಾಗ್ತಾನೆ ಇಲ್ಲ. ಇನ್ನೂ ತೆರವುಗೊಳಿಸಿಲ್ಲ ಅಂತ? ತೆರವುಗೊಳಿಸಿಲ್ಲ. 6 ಗಂಟೆಯಿಂದ 2 ಸಾರಿ ಕಂಪ್ಲೇಂಟ್ ಮಾಡಿದ್ವಿ. ಇನ್ನು ಎಷ್ಟೊತ್ತಿಗೆ ಬಿದ್ದಿದೆ? ರಾತ್ರಿ ಎಷ್ಟೊತ್ತಿಗೆ ಬಿತ್ತ ಗುಡುಗು ಮಿಂಚಕ್ಕೆ ಗೊತ್ತಿಲ್ಲ, ರಾತ್ರಿ ಬಿದ್ದಿರೋದು. ನೋಡ್ತಾ ಇರ್ಬೋದು ಪ್ರಮುಖ ಏರಿಯಾದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ರಸ್ತೆ ಇದು. ಆ ರಸ್ತೆ ಬದಿಯಲ್ಲಿರುವಂತಹ ಮನೆಯ ಮೇಲ್ಭಾಗಕ್ಕೆ ಬಿದ್ದಿರ್ತಕ್ಕಂತಹ ಮರ ಇದು. ಸೊ ಒಟ್ಟಾರೆಯಾಗಿ ಏನಂತಂದ್ರೆ ಇಷ್ಟೊತ್ತಾದ್ರೂ ಕೂಡ ಇನ್ನೂ ಕೂಡ ಇದನ್ನ ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇಲ್ಲ ಅನ್ನೋಂಥ ಅಳಲನ್ನ ಇಲ್ಲಿನ ಮನೆಯ ನಿವಾಸಿಗಳು ಬೇಡ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.